ಹನುಮಂತ ಚಲವಾದಿಯವರ ಸಾರಥ್ಯದಲ್ಲಿ ಭೀಮಧ್ವನಿ ನ್ಯೂಸ್ 7. ವಡವಿ ಹೊಸೂರು ಶಾಲೆಯಲ್ಲಿ ಹೆಬ್ಬಾಳ ಗ್ರೂಪ್ ಮಟ್ಟದ ಕ್ರೀಡಾಕೂಟ. ಶಿರಹಟ್ಟಿ ತಾಲೂಕಿನ ವಡವಿ ಹೊಸೂರು ಶಾಲೆಯಲ್ಲಿ ಪ್ರಾಥಮಿಕ ಶಾಲೆಗಳ 2025-26ನೇ ಸಾಲಿನ ಕ್ರೀಡಾಕೂಟಗಳನ್ನು ಆಯೋಜಿಸಲಾಗಿತ್ತು. ಈ ಕ್ರೀಡಾಕೂಟಕ್ಕೆ 7 ಶಾಲೆಗಳಿಂದ ಮಕ್ಕಳು ಆಗಮಿಸಿದ್ದರು. ಕ್ರೀಡಾ ಜ್ಯೋತಿಯನ್ನು ಅತ್ಯಂತ ಗೌರವದಿಂದ ಸ್ವಾಗತಿಸಲಾಯಿತು. ಕ್ರೀಡಾ ಧ್ವಜಾರೋಹಣವನ್ನು ಎಸ್ಡಿಎಂಸಿ ಅಧ್ಯಕ್ಷರಾದ ಹಾಲೇಶ್ ಬಾವಿ ನೆರವೇರಿಸಿದರು. ಈ ಕಾರ್ಯಕ್ರಮದ ಉದ್ಘಾಟನೆ ವಾಲಿಬಾಲ್ ಸಾಂಕೇತಿಕವಾಗಿ ಆಡುವುದರ ಮೂಲಕ ಕ್ರೀಡಾಕೂಟಕ್ಕೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಎಚ್ ನಾಣಿಕೆ ನಾಯಕರವರು ಚಾಲನೆ ನೀಡಿದರು. ಅವರು ಮಾತನಾಡಿ, ಸದೃಢ ದೇಹದಲ್ಲಿ ಸದೃಢ ಮನಸ್ಸು ನಿರ್ಮಾಣ ಮಾಡುವುದರಲ್ಲಿ ಕ್ರೀಡಾಕೂಟಗಳು ಮಹತ್ತರ ಪಾತ್ರ ವಹಿಸುತ್ತವೆ. ಸೋಲು ಗೆಲುವು ಏನೇ ಇರಲಿ ಅವುಗಳನ್ನು ಸಮಾನವಾಗಿ ಸ್ವೀಕರಿಸಬೇಕು. ಇಲ್ಲಿನ ಸಾರ್ವಜನಿಕರು ಹಾಗೂ ಜನಪ್ರತಿನಿಧಿಗಳು ಅಚ್ಚುಕಟ್ಟಾಗಿ ಉತ್ತಮ ಸಹಕಾರದಿಂದ ಇಂತಹ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಿರುವುದು ಸಂತೋಷ ತಂದಿದೆ. ಅಲ್ಲದೆ ಇಲಾಖೆ ದಾನಿಗಳನ್ನು ಸ್ಮರಣೆ ಮಾಡುತ್ತದೆ ಎಂದರು. ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಎಚ್ ನಾಣಿಕೆ ನಾಯಕರವರು, ತಾಲೂಕಾ ದೈಹಿಕ ಪರಿವೀಕ್ಷಕರಾದ ಎಲ್ಟಿ ಪಾಟೀಲ್ ರವರು, ಎಸ್ಡಿಎಂಸಿ ಅಧ್ಯಕ್ಷರಾದ ಹಾಲೇಶ್ ಬಾವಿ, ನಿವೃತ್ತ ಶಿಕ್ಷಕರಾದ ಎಫ್ಜಿ ಪಾಟೀಲ್, ನೌಕರರ ಸಂಘದ ಗೌರವಾಧ್ಯಕ್ಷರಾದ ಶರಣಬಸವಗೌಡ ಪಾಟೀಲ್, ನಿಕಟಪೂರ್ವ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಎಸ್ಎಫ್ ಮಠದ್, ಹೆಬ್ಬಾಳ ಸಿಆರ್ಪಿ ತಿರುಕಪ್ಪ ಪೂಜಾರ್, ಕೋಗ್ನೂರು ಸಿಆರ್ಪಿ ಸತೀಶ್ ಪಶುಪತಿಹಾಳ್, ಬೆಳ್ಳಟ್ಟಿ ಸಿಆರ್ಪಿ ಆರ್ ಮಹಾಂತೇಶ್ ಬನ್ನಿಕೊಪ್ಪ, ಸಿಆರ್ಪಿ ಚಂದ್ರಶೇಖರ್ ವಡಕಣ್ಣನವರ್, ಎಸ್ಎಂ ಡಬಾಲಿ, ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಎಸ್ಎಲ್ ಮುಳಗುಂದ್, ಗ್ರಾಮದ ಶಿಕ್ಷಣ ಪ್ರೇಮಿಗಳಾದ ಗೋವಿಂದಪ್ಪ ಬಾಗೇವಾಡಿ, ಪ್ರವೀಣ್ ಗೌಡ ಪಾಟೀಲ್, ಪ್ರಕಾಶ್ ಎಮ್ಮಿಯವರ್, ಬಸಪ್ಪ ಹರಿಜನ್, ಶಾಲೆಯ ಪ್ರಭಾರಿ ಪ್ರಧಾನ ಗುರುಗಳಾದ ಬಸವರಾಜ ಮಾನಿಕಾರ್, ಗ್ರಾಮ ಪಂಚಾಯಿತಿ ಸದಸ್ಯರು, ಗ್ರಾಮದ ಗುರು ಹಿರಿಯರು, ನಿರ್ಣಾಯಕರು, ವಿವಿಧ ಶಾಲೆಯಿಂದ ಆಗಮಿಸಿದ ಗುರು ಬಳಗ, ನಿರ್ಣಾಯಕರು, ಮಕ್ಕಳು ಹಾಜರಿದ್ದರಲ್ಲದೆ 7 ಶಾಲೆಗಳ ಪ್ರಧಾನ ಗುರುಗಳು, ಸಿಬ್ಬಂದಿ ವರ್ಗ, ಗ್ರಾಮದ ಗುರು ಹಿರಿಯರು ಮಕ್ಕಳಿಗೆ ಶುಭ ಹಾರೈಸಿದ್ದಾರೆ. ವೀರೇಶ್ ಕುಗರಿ, ಭೀಮಧ್ವನಿ ನ್ಯೂಸ್.